ಬೇಲಿಂದ ಹೆಲಿಕಾಪ್ಟರ್ ಬಂದಂಗೆ ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ತಿಕ್ಕಾಟ ಶುರು ಆಯಿತು. ಹೂ ಇಸ್ ದ ಬೆಸ್ಟ್ ಪರ್ಸನ್ ಇನ್ ದಿಸ್ ಸರ್ಕಮ್ಸ್ಟಾನ್ಸಸ್ ಅಂತ ಬಂಗಾರಪ್ಪನವರು ಹೆಗ್ಡೆ ಅವ್ರಿಗೊಂದಷ್ಟು ಗೂಸ್ ಹಾಕೊಟ್ಟು ಮನೆ ಮುಂದೆ ಶರ್ಟ್ ಎಲ್ಲ ಹರಿದ್ರು ಎಲ್ಲ ಅಷ್ಟೊತ್ತಿಗೆ ಸ್ವಲ್ಪ ಹಾರ್ಡ್ ಲೈನ್ ಸ್ಟ್ಯಾಂಡ್ ತೊಗೊಂಡಿದ್ರು ಹೆಗ್ಡೆ ಅವರು. ಹೆಗ್ಡೆ ಅವ್ರನ್ನ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಇತ್ತು. ಪಕ್ಷದವರೇ ಅವರನ್ನ ಒತ್ತಾಯ ಮಾಡಿ ತಿರ್ಗಾ ಹಿಂದೆ ಬಂದಂಥವ್ರು. ಸೊ ಆವಾಗ ವಾಜಪೇಯಿ ಅವರು ಅಧ್ಯಕ್ಷರಾಗಿದ್ದರು BJPಗೆ ನ್ಯಾಷನಲ್ ಲೆವೆಲ್ನಲ್ಲಿ. ಸೊ ಇಲ್ಲಿ AK ಸುಬ್ಬಯ್ಯನವರಿಗೆ ಅಷ್ಟೊಂದು ಹೆಗಡೆಯವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಇಚ್ಛೆ ಇದ್ದಂಗೆ ಇರಲಿಲ್ಲ. ಬಹುಶಃ ಅವರು ಅದ್ರ ಬಗ್ಗೆ ಏನೂ ಕೊಟ್ಟಿರಲಿಲ್ಲ. ಆದರೆ ಹೆಗ್ಡೆ ವಾಜಪೇಯಿ ಅವರು ಮಾತಾಡಿದ್ರು. ದೆನ್ BJPಯಿಂದ ಅನ್ಕಂಡೀಷ್ನಲ್ ಸಪೋರ್ಟ್ ಸಿಕ್ತು. ಆಮೇಲೆ ಕಮ್ಯುನಿಸ್ಟ್ ಪಾರ್ಟಿಗಳು ಕೂಡ ಅನ್ಕಂಡೀಷ್ನಲ್ ಸಪೋರ್ಟ್ ಕೊಟ್ಟರು. ಆದರೆ ಅವ್ರು ಹೇಳಿದ್ರು ನಾವು ಸರ್ಕಾರ ಸೇರಲ್ಲ, ನಾವು ಬಾಹ್ಯ ಸಪೋರ್ಟ್ ಕೊಡ್ತೀವಿ, ಹೊರಗಡೆಯಿಂದ ಸಪೋರ್ಟ್ ಕೊಡ್ತೀವಿ ಅಂಥೇಳಿ ಎರಡು ಕಡೆಯಿಂದ ಆಯಿತು. ಆದರೆ ಇಲ್ಲಿ ನೀವು ಹೆಗಡೆಯವರು ಅಂತ ಹೇಳಿದ್ರೆ, ಸೊ ಇಲ್ಲಿ ಓಡಾಡಿಕೊಂಡಿದ್ದವರು JH ಪಟೇಲು, ದೇವೇಗೌಡರು ಮತ್ತು ಬಂಗಾರಪ್ಪನವರು. ಆದರೆ ಇಲ್ಲಿ ಹೆಗಡೆಯವರ ಪ್ರಚಾರದಲ್ಲಿರ್ಬೋದು ಮತ್ತೊಂದರಲ್ಲಿರ್ಬೋದು ಎಲ್ಲೂ ಹೆಗಡೆಯವರ ಒಂದು ಕೊಡುಗೆ ಆಗಲಿ ಅಥವಾ ಪಾರ್ಟಿಸಿಪೇಷನ್ ಆಗಲಿ ಏನೂ ಇರಲಿಲ್ಲ. ಆದರೆ ಇಲ್ಲಿ ಹೆಗಡೆ ಹೇಗೆ ಪ್ರತ್ಯಕ್ಷ ಆದರು, ರಾಮಕೃಷ್ಣ ಹೆಗಡೆ ಅವರು ಹೇಗೆ ಪ್ರತ್ಯಕ್ಷ ಆದರು ಅಂತ? ಅವರು ಬೇಲಿಂದ ಹೆಲಿಕಾಪ್ಟರ್ ಬಂದಂಗೆ ಬಂದರು. ಯಾಕಂದರೆ ಇಲ್ಲಿ ಎಲೆಕ್ಷನ್ ಗೆದ್ದ ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತಿಕ್ಕಾಟ ಶುರು ಆಯಿತು. ದೇವೇಗೌಡರು ಒಂದು ಕಡೆ, ಬೊಮ್ಮಾಯಿ ಒಂದು ಕಡೆ, ಪಟೇಲ್ರು ಒಂದು ಕಡೆ. ಮುಖ್ಯವಾಗಿ ದೇವೇಗೌಡರು ಬೊಮ್ಮಾಯಿ ಅವರಿಬ್ಬರು ಸೀನಿಯರ್ಸು. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ. ಆಮೇಲೆ ಬಂಗಾರಪ್ಪ ಕೂಡ ನಾನು ಹಿಂದುಳಿದ ವರ್ಗದ ಪ್ರತಿನಿಧಿ, ನಮ್ಮದು 30% ಓಟ್ ಇದೆ, ನಾನು ಕ್ಯಾಂಪೇನ್ ಮಾಡಿರೋದ್ರಿಂದ ಇಷ್ಟೊಂದೆಲ್ಲ ಸ್ಥಾನಗಳು ಬಂದಿರೋದು. ನಮ್ಮ ಪಕ್ಷ ಅಷ್ಟೊಂದು ಕಂಟೆಸ್ಟ್ ಮಾಡಿಲ್ಲದೆ ಇರ್ಬೋದು, ಆದರೆ ನನ್ನ ಕಾಂಟ್ರಿಬ್ಯೂಷನ್ ನಾನು ಮುಖ್ಯಮಂತ್ರಿ ಆಗಬೇಕು. ಸೊ ಈಗ 3 ಜನ, ಒಕ್ಕಲಿಗ, ವೀರಶೈವ, OBC 3. ಸೊ ಇದೊಂದು 2-3 ದಿನ ನಡೀತು ಕಿತ್ತಾಟ. ಏನು ಫೈನಲೈಸ್ ಆಗೋದಿಲ್ಲ, ಸರ್ಕಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಇವರು ಕಳ್ಕೊತಾ ಇದ್ದಾರೆ ಅಂತ. ಅಷ್ಟೊತ್ತಿಗೆ ದೆಹಲಿಯಲ್ಲಿದ್ದಂಥ ಜನತಾ ಪಾರ್ಟಿಯ ಲೀಡರ್ಸು ಡಿಸೈಡ್ ಮಾಡಿದ್ರು, ಇದನ್ನು ಹೀಗೆ ಬಿಟ್ಟರೆ ಸರಿಯಲ್ಲ ಅಂಥೇಳಿ ಅವರು ಯೋಚನೆ ಮಾಡಿದ್ರು. ಹೂ ಇಸ್ ದ ಬೆಸ್ಟ್ ಪರ್ಸನ್ ಇನ್ ದಿಸ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಿ ಆವಾಗ ರಾಮಕೃಷ್ಣ ಹೆಗಡೆ ಅವರು ಅಷ್ಟೊತ್ತಿಗೆ ದೆಹಲಿಗೆ ಹೋಗಿದ್ದರು. ದೆಹಲಿನಲ್ಲಿ ಪಾರ್ಟಿಯ ಜನರಲ್ ಸೆಕ್ರೆಟರಿ ಆಗಿದ್ದು. ಸೊ ಜನರಲ್ ಸೆಕ್ರೆಟರಿ ಆಗಿದ್ದು ಪಾರ್ಟಿ ವರ್ಕ್ಗಳನ್ನು ನೋಡ್ಕೋತಾಯಿದ್ರು. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶಲ್ಲೆಲ್ಲ ಓಡಾಡ್ತಾಯಿದ್ರು. ಕರ್ನಾಟಕದ್ದು ಕಾಂಟ್ಯಾಕ್ಟ್ಸ್ ಎಲ್ಲ ಇಟ್ಕೊಂಡಿದ್ರು. ಅವರು ಡಿಸೈಡ್ ಮಾಡಿದ್ರು, ನಾವು ರಾಮಕೃಷ್ಣ ಹೆಗಡೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ. ಸೊ ಬೆಂಗಳೂರಿಗೆ ಕಳಿಸ್ಬಿಟ್ರು. ಅಂದರೆ ಅನೌನ್ಸ್ ಮಾಡಿಬಿಟ್ರು. ಸೊ ಇಲ್ಲಿ ಬಂದರು. ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗು ಆಗಬೇಕು. ದೆನ್ ಫೈನಲಿ ಕೋರ್ಸ್ ಬಂದವರು ಪಟೇಲ್ರು ಪ್ಲೇಡ್ ಎ ವೆರಿ ಕ್ರೂಷಿಯಲ್ ರೋಲ್ ಇನ್ ಕನ್ವಿನ್ಸಿಂಗ್ ಬೋತ್ ದೇವೇಗೌಡ ಆ್ಯಂಡ್ ಬೊಮ್ಮಾಯಿ. ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಇಲ್ಲಿಗೊಂದು ಸರ್ಕಾರ ಸ್ಮೂತಾಗಿ ಆಗಬೇಕಂತ ದಯವಿಟ್ಟು ನೀವು ಹಿಂದೆ ತೆಗೆದುಕೊಳ್ಳಿ. ಒಂದು ಕಾಂಪ್ರಮೈಸ್ ಕ್ಯಾಂಡಿಡೇಟು. ಹೆಗ್ಡೆ ಅವರೇನು ಔಟ್ಸೈಡರ್ ಅಲ್ಲ, ಅವರು ಅನುಭವಿಗಳು, ಅನುಭವ ಇದೆ ಅವರಿಗೆ ಸಾಕಷ್ಟು. ಅದರಿಂದ ಅವರನ್ನು ಒಪ್ಕೊಳ್ಳಿ ಅಂಥೇಳಿ ಅವ್ರನ್ನ ಒಪ್ಪಿಸಿದ್ರು. ಆದರೆ ಬಂಗಾರಪ್ಪ ಮಾತ್ರ ಒಪ್ಕೊಳ್ಳಿಕ್ತಾ ಇರಲಿಲ್ಲ. ಸೊ ಒಂದು ಲಾಸ್ಟ್ ಚಾನ್ಸ್ ನೋಡಬೇಡ ಅಂಥೇಳಿ ಹೆಗ್ಡೆ ಅವರು ಬಂಗಾರಪ್ಪನವ್ರ ಮನೆಗೆ ಹೋದರು. ಮನೆಗೆ ಹೋಗಿ ಬೆಂಗಳೂರಿನಲ್ಲಿ ಕನ್ವಿನ್ಸ್ ಮಾಡಬೇಕು ಅಂತೇಳಿ. ನಾವೆಲ್ಲ ಮೀಡಿಯಾ ಅವ್ರ ಹಿಂದೆ ಒಂದು ಏನಾಗುತ್ತೋ ಏನೋ ಇಲ್ಲಿ ಈಗ ಸರ್ಕಾರ ಆಗುತ್ತೋ ಬಿದ್ದೋಗುತ್ತೋ ಇನ್ನು ಬಾಡಕ್ ಬದಲೇ ಇವ್ರಿಗೆ ಕರ್ನಾಟಕದ ರಾಜಕೀಯ ದಿಕ್ಕನ್ನೇ ಬದಲಿಸಿದಂಥ ಎಲೆಕ್ಷನ್ ಬಂದಿರೋವಾಗ ಇವರೆಲ್ಲ ಹಿಂಗೆ ಕಿತ್ತಾಡ್ತಾ ಇದ್ದಾರಲ್ಲ ಅಂತ. ಸೊ ಹೋದಾಗ ಒಳಗಡೆ ಹೋದ್ರು, ಮಾತಾಡ್ಸಿದ್ರು ಬಂಗಾರಪ್ಪನವರು. ನನ್ನ ಮುಖ್ಯಮಂತ್ರಿ ಮಾಡೋದಾದರೆ ನಾನು ಪಕ್ಷಕ್ಕೆ ಸರ್ಕಾರಕ್ಕೆ ಸೇರ್ತೀನಿ, ಇಲ್ಲ ಇವರು ಈಗಾಗಲೇ ಹಿರಿಯರು, ನಮ್ಮ ಪಕ್ಷದ ಹಿರಿಯರು ಡಿಸೈಡ್ ಮಾಡಿದ್ದಾರೆ ಅಂಥೇಳಿ ನೀವು ನಮ್ಮ ಕ್ಯಾಬಿನೆಟ್ ಸೇರ್ಕೊಳ್ಳಿ ಅಂತ ಕೇಳಿದ್ರು. ಬಂಗಾರಪ್ಪ ಆಗಲ್ಲ. ಸೊ ಇಲ್ಲಿ ಟಾಕ್ಸ್ ಫೇಲ್ ಆಗಿದೆ ಅಂತ ಗೊತ್ತಾಯ್ತಲ್ಲೋ. ಅವ್ರ ಆಚೆ ಬರ್ತಾ ಇದ್ದಂಗೆ ಅವರ ಬೆಂಬಲಿಗರಿದ್ರಲ್ಲ ಬಂಗಾರಪ್ಪನವರು, ಹೆಗ್ಡೆ ಅವ್ರಿಗೊಂದಷ್ಟು ಗೂಸ್ ಹಾಕೊಟ್ರು. ಅಲ್ಲೇ ಮನೆ ಮುಂದೆ ಶರ್ಟ್ ಎಲ್ಲ ಹರಿದ್ರು ಎಲ್ಲ ಸೊ ಅಲ್ಲಿಂದ ಹೊರಟ್ರು ಹೆಗ್ಡೆ ಅವರು. ಸೊ ಆಗಲಿಲ್ಲ. ಆಮೇಲೆ ಒಂದು ಮೆಸೇಜ್ ಬಂತು ಬಂಗಾರಪ್ಪನವ್ರ ಕಡೆಯಿಂದ, ನನ್ನನ್ನು ಡೆಪ್ಯೂಟಿ CM ಮಾಡೋದಾದರೆ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ, ಸ್ವಲ್ಪ ಬಾರ್ಗೇನಿಂಗ್ ಕಮ್ಮಿ ಮಾಡಿ ಸೇರ್ಕೊಳ್ಳೋದಕ್ಕೆ ಹೋಯ್ತಲ್ಲ. ಈಗ ವಿಲ್ ಬಿಕಮ್ ಅನ್ ಔಟ್ಸೈಡರ್. ನೀವು ಸರ್ಕಾರ ಆದಮೇಲೆ ನಿಮಗೇನು ಇದಿರಲ್ವಲ್ಲ, ಬೆಲೆ ಇರೋದಿಲ್ವಲ್ಲ. ಅವ್ರಿಗೆ ಗೊತ್ತಾಯಿತು ನನಗೆ DCM ಮಾಡಿ ಅಂತ. ಅಷ್ಟೊತ್ತಿಗೆ ಸ್ವಲ್ಪ ಹಾರ್ಡ್ ಲೈನ್ ಸ್ಟ್ಯಾಂಡ್ ತೊಗೊಂಡಿದ್ರು ಹೆಗ್ಡೆ ಅವರು.
ಇಲ್ಲ DCM ಮಾಡಲಿಕ್ಕೆ ಆಗೋಲ್ಲ, ಇದೆರಡು ಏನೋ 2 ಪವರ್ ಸೆಂಟರ್ಸ್ ಆಗುತ್ತೆ ಅದು. ಸೊ ನಾವು ಹೊಸ ಗೌರ್ಮೆಂಟ್ ಇದು, ನಾವು ಹೊಸ ಗೌರ್ಮೆಂಟ್ ಮಾಡಬೇಕಾದ್ರೆ ಒಂದು ಯೂನಿ ಡೈರೆಕ್ಷನ್ ಹೋಗಬೇಕದು. DCM ನೀವು ಸೇರ್ಕೊಳ್ಳಿ, ನಿಮಗೆ ಒಳ್ಳೆಯ ಸ್ಥಾನ ಕೊಡೋಣ, ನೀವು ಬೇಕಾದರೆ ನಿಮ್ಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡಿ ಏನೋ ಕ್ಯಾಬಿನೆಟ್ ಪೋಸ್ಟ್ ಅಂತ. ಆದರೆ ಬಂಗಾರಪ್ಪನವರು ಸೇರ್ಕೊಳ್ಳಿಲ್ಲ ಅಂದರೆ ಸರ್ಕಾರನೇ ರಚನೆ ಆಗೋಲ್ಲ ಅನ್ನುವಂಥ ಆತಂಕ ಏನಿರಲಿಲ್ಲ. ಹಾಗಾದರೆ ಆತಂಕ ಇರಲಿಲ್ಲ ಇನ್ ದ ಸೆನ್ಸ್ ಅವ್ರು ಎಷ್ಟು ಜನನ ಕರ್ಕೊಂಡು ಹೋಗ್ತಾರೆ, ಅವ್ರು ಏನಾದ್ರು ಸ್ಪ್ಲಿಟ್ ಮಾಡಿಸ್ತಾರ ಅನ್ನೋ ಭಯ ಕೂಡ ಆಗಿರಲಿಲ್ಲ. ಯಾಕಂದರೆ ಆಗ್ತಾನೆ ಫ್ರೆಶ್ ಆಗಿ ಬಂದಿದ್ದಂಥ ನಾನ್ ಕಾಂಗ್ರೆಸ್ ಈಗಿನ ಥರ ಇರೋ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಎಲ್ಲ ಜನ ಮಾತಾಡ್ತಾ ಇರಲಿಲ್ಲ ಅವಾಗ. ಸೊ ಅವಾಗ ಒಟ್ಟಿಗೆ ಇರ್ತಾರೆ. ಅಫ್ಕೋರ್ಸ್ ಅವರು ಸೇರೋದಿಲ್ಲ, ಕ್ಯಾಬಿನೆಟ್ ಸೇರೋಲ್ಲ ಅನ್ನೋಷ್ಟು. ಮತ್ತು ಔಟ್ಸೈಡ್ ಸಪೋರ್ಟ್ ಕೊಡೋದಕ್ಕೆ ಈಗಾಗಲೇ BJP ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ನೋಡಿದ್ರು. ಸೊ ಆಯಿತು, ಎಲ್ಲ ಆಯಿತು. ದೆನ್ ಸೊ ಇದು 5ನೇ ತಾರೀಕು ರಿಸಲ್ಟ್ ಬಂದಿದ್ದು. 10ನೇ ತಾರೀಕಿಗೆ ಏನೋ ಕ್ಯಾಬಿನೆಟ್ ಇದು ಸ್ವೇರಿಂಗ್ ಇನ್ ಆಯಿತು. ಅವಾಗ ಐ ಥಿಂಕ್ ಗೋವಿಂದ್ ನಾರಾಯಣ್ ಅವರು ಗವರ್ನರ್ ರಾಜ್ಯಪಾಲರಾಗಿದ್ದರು. ಸೊ ಅವರ ಹತ್ರ ಹೆಗಡೆ ಅವರು ಭೇಟಿ ಮಾಡಿ ಏನೋ ಕ್ಲೇಮ್ ಮಾಡಿದ್ರು. ಸೊ ಸಪೋರ್ಟ್ ಇವ್ರದ್ದೆಲ್ಲ ಲೆಟರ್ಸ್ ಕೂಡ ಇತ್ತು, ನಾವು BJP ಇದು ಮತ್ತು ಕಮ್ಯುನಿಸ್ಟ್ ಪಾರ್ಟೀಸ್ ಕೊಟ್ಟ ಮೇಲೆ ಆಯಿತು, ರಾಜಭವನದಲ್ಲೇ ಸ್ವೇರಿಂಗಿನ್ಗೆ. ದೇವೇಗೌಡರು ಮನಪೂರ್ವಕವಾಗಿ ಒಪ್ಕೊಂಡಿದ್ರಾಗ ಈ ಒಂದು ಸೂತ್ರಕ್ಕೆ ಅವರಿಗೆ ಬೇರೆ ದಾರಿ ಇರಲಿಲ್ಲ, ಅವಾಗ ಬೇರೆ ದಾರಿ ಇರಲಿಲ್ಲ. ಮತ್ತು ದೇವೇಗೌಡ ಆಫ್ 1982 ಇನ್ನೂ ಏನೋ ಅಷ್ಟೊಂದು ಸ್ಟ್ರಾಂಗ್ ಆಗಿ ಬೆಳೆದಿರಲಿಲ್ಲ. ಅವರು ಮಂತ್ರಿ ಆಗಿ ಏನೋ ಇರಿಗೇಷನ್ ಮಂತ್ರಿ ಆಗಿ ಇದೆಲ್ಲ ಆದಮೇಲೆ ಅವ್ರ ಬಗ್ಗೆ ಒಂದಷ್ಟು ಇವರಿಗೆ ಸಾಮರ್ಥ್ಯ ಇದೆ ಅನ್ನೋ ಒಂದು ಬಂದದ್ದು. ಅವಾಗಿನ್ನೂ ಜಸ್ಟ್ ಆಪೋಸಿಷನ್ ಲೀಡರ್, ಇವ್ರು ಯಾರು ಅಧಿಕಾರವನ್ನೇ ನೋಡಿರಲಿಲ್ಲ. ಹಾಗಾಗಿ ನೋಬಡಿ ನ್ಯೂ. ಆದರೆ ಹೆಗ್ಡೆ ಅವ್ರನ್ನ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಇತ್ತು. ಅವರು ಹ್ಯಾಡ್ ಎ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇನ್ ದ ಸೆನ್ಸ್ ಹಿ ವಾಸ್ ನಾಟ್ ಎ ನೋವಾಯ್ಸ್ ಇನ್ ಪಾಲಿಟಿಕ್ಸ್, ಕರ್ನಾಟಕ ಪಾಲಿಟಿಕ್ಸಲ್ಲಿ. ಅವರು ಹಿಂದೆನೇ ನಿಜಲಿಂಗಪ್ಪನವರ ಸರ್ಕಾರದಲ್ಲಿ 1962-68 ಅಂತ ಕಾಣುತ್ತೆ, ಆವಾಗ ಮಂತ್ರಿ ಆಗಿದ್ದರು ಅವರು ಮತ್ತು ವೀರೇಂದ್ರ ಪಾಟೀಲರು, ಇವರೆಲ್ಲ ಮಂತ್ರಿಗಳಾಗಿದ್ದರು. ಬಿಕಾಸ್ ಹೆಗಡೆ ಮತ್ತು ವೀರೇಂದ್ರ ಪಾಟೀಲರನ್ನ ಲವಾಕುಶರು ಅಂತ ಕರಿತಾ ಇದ್ರು. ಏನೋ ಆ ರೀತಿ ಒಂದು ಬಾಂಧವ್ಯ ಇತ್ತು ಅವರಲ್ಲಿ. ನಿಜಲಿಂಗಪ್ಪನವರ ಸರ್ಕಾರದಲ್ಲಿದ್ದರು. ಸೊ ತುಂಬ ಏನೋ ದೇವರ್ ದಿ ಬ್ಯಾಕ್ ಬೋನ್ ಆಫ್ ಹಣಕಾಸು ಸಚಿವರಾಗಿ ಭಾಳಷ್ಟು ವರ್ಷ ಕೆಲಸ ಮಾಡಿದ್ರು ಹೆಗಡೆ ಅವರು. ಆಮೇಲೆ 69ರಲ್ಲಿ ಕಾಂಗ್ರೆಸ್ ಸ್ಪ್ಲಿಟ್ ಆದಾಗ 68ರಲ್ಲೇ ಇನ್ಫ್ಯಾಕ್ಟ್ ನಿಜಲಿಂಗಪ್ಪನವರು AICC ಅಧ್ಯಕ್ಷರಾಗಿದ್ದರು. ಸೊ ಅಧ್ಯಕ್ಷರಾದಿಂದ ಅವಾಗ ಬಿಟ್ಟು ಹೋದ್ಮೇಲೆ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆದರು. ಸೊ ವೀರೇಂದ್ರ ಪಾಟೀಲರ ಮಂತ್ರಿಮಂಡಲದಲ್ಲೂ ಹೆಗಡೆ ಮಂತ್ರಿ ಆದರು. ಸೊ ಆ ಒಂದು ಅನುಭವ ಇತ್ತು. ಏನೋ ಈ ಆರ್ ಹ್ಯಾಂಡಲ್ಡ್ ಫೈನಾನ್ಸು, ರೂರಲ್ ಡೆವಲಪ್ಮೆಂಟು, ಎಕ್ಸೈಸು, ಆಲ್ ದಿಸ್ ಮಿನಿಸ್ಟ್ರೀಸನ್ನೆಲ್ಲ ಹ್ಯಾಂಡಲ್ ಮಾಡಿದರು. ಆಮೇಲೆ ಎಮರ್ಜೆನ್ಸಿ ಟೈಮ್ನಲ್ಲಿ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಜೊತೆಗೆ ಜೈಲಿನಲ್ಲಿದ್ದರು. ಏನೋ ಅದ್ವಾನಿ ಅವರು, ವಾಜಪೇಯಿ ಅವರು ಇವರೆಲ್ಲ ಚೆನ್ನಾಗಿ ಪರಿಚಯ ಆಗಿತ್ತು. ಆಮೇಲೆ ನ್ಯಾಷನಲ್ ಲೆವೆಲ್ನಲ್ಲಿ ಪಾಲಿಟಿಕ್ಸ್ ಮಾಡಿದ್ರು, ಅಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಎಲ್ಲ ಓಡಾಡಿದರು. ಸೊ ಹಿ ನ್ಯೂ ಪೀಪಲ್ ಎಟ್ ದ ಟಾಪ್ ಲೆವೆಲ್ ಆ್ಯಂಡ್ ಇವರ ಸಾಮರ್ಥ್ಯ ಏನಂತ ಗೊತ್ತಿತ್ತು. ಹಾಗಾಗಿ ಅವರನ್ನು ಯಾಕಂದರೆ ಆಲ್ಸೋ ಇದು ವೆರಿ ಟಿಕ್ಲಿಶ್ ಸರ್ಕಾರ, ಇದಕ್ಕೆ ಮೆಜಾರಿಟಿ ಇಲ್ಲ, ಅದನ್ನು ನಡ್ಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಇರುವಂಥ ವ್ಯಕ್ತಿ ಬೇಕು ಅಂತ ಹೇಳಿ ಹೆಗಡೆ ಅವ್ರನ್ನ ಸೆಲೆಕ್ಟ್ ಮಾಡಿದರು. ಸೊ ಲಿಸ್ಟ್ ಕಳಿಸ್ತಾರೆ ಹೆಗಡೆ ಅವರು, ಏನೋ ಯಾರ್ಯಾರು ಮಂತ್ರಿಗಳಾಗಬೇಕು. ಈಗೆಲ್ಲ ಸಾಮಾನ್ಯವಾಗಿ 30-35 ಮಂತ್ರಿಗಳಾಗೋದನ್ನು ನೋಡ್ತೀವಲ್ಲ, ಅವರು 15 ಜನದ ಲಿಸ್ಟ್ ಕಳಿಸ್ತಾರೆ. 15 ಜನ ಇವರು ಮಂತ್ರಿಗಳಾಗ್ತಾರೆ. ಸಾಮಾನ್ಯವಾಗಿ ಲಿಸ್ಟ್ ಕಳಿಸಿದಾಗ ಹೆಗ್ಡೆ, ಆಮೇಲೆ ಚೀಫ್ ಮಿನಿಸ್ಟರ್ ನಂಬರ್ 1, ಆಮೇಲೆ ನಂಬರ್ 2, ನಂಬರ್ 3, ನಂಬರ್ 4 ಯಾವ ಆರ್ಡ್ರಲ್ಲಿರುತ್ತೆ ಆ ರೀತಿ ಅವರ ಇಂಪಾರ್ಟೆನ್ಸನ್ನು ತೋರಿಸುತ್ತೆ ಮಂತ್ರಿಮಂಡಲದಲ್ಲಿ ಅವರ ಪ್ರಾಮುಖ್ಯತೆ ಏನು ಅಂತ. ಸೊ ಇವರು ಲಿಸ್ಟ್ ಕಳಿಸಿದಾಗ ನಂಬರ್ 2 ದೇವೇಗೌಡರಿರಲಿಲ್ಲ, ನಂಬರ್ 3 ಬೊಮ್ಮಾಯಿ ಅವರಿರಲಿಲ್ಲ, ನಂಬರ್ 2 ಇದ್ದಿದ್ದು ರಾಚಯ್ಯನವರು, ನಂಬರ್ 3 ರಘುಪತಿ ಅವರು, ನಂಬರ್ 4 ದೇವೇಗೌಡರು, ನಂಬರ್ 5 ಬೊಮ್ಮಾಯಿ ಅವರು. ಸೊ ಹೆಗಡೆಯವರು ಅಲ್ಲೇ ಒಂದು ಚೂರು ರಾಜಕೀಯ ಶುರು ಮಾಡಿದ್ರು ಅಂತ ಅನ್ಸುತ್ತೆ. ಅದೇ ಅಸಮಾಧಾನಕ್ಕೂ ಅದೇ ಮೂಲ ಆಯಿತು. ಅದು ಬಹುಶಃ ಅದೇನೋ ಬೇಬಿ ಸ್ಟಾರ್ಟಿಂಗ್ ಪಾಯಿಂಟ್. ಹೆಗಡೆ ಮತ್ತು ದೇವೇಗೌಡ ಆಮೇಲೆ ಮಹಾಯುದ್ಧನೇ ಆಯ್ತು, ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಅಲ್ಲೇ ಬಹುಶಃ ಹೆಗಡೆ ವಾಂಟೆಡ್ ಅಸರ್ಟ್. ಐ ಡೋಂಟ್ ನೋ, ಮೇ ಬಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ ಮೇಲೆ ಅವರಿಗೊಂದು
ನಾನು ಅಸರ್ಟ್ ಮಾಡ್ಕೋಬೇಕು, ಹೌದು ನಾನು ಅಸರ್ಟ್ ಮಾಡ್ಕೊಳ್ಳೋದೇ ಇದ್ದರೆ ನನ್ನನ್ನು ಅಲಗಾಡಿಸ್ಬಿಡ್ತಾರೆ ಅನ್ನೋ ಒಂದು ಭಯ ಇದು ಎಲ್ಲ ಬರುತ್ತೆ ಅಂತ ಕಾಣುತ್ತೆ. ಆ್ಯಂಡ್ ದೇ ವಾಂಟ್ ಟು ಶೋ. ಹೌದು. ಸೊ ಒಟ್ಟಿನಲ್ಲಿ ಮಂತ್ರಿಮಂಡಲ ಆಯಿತು, ಇವರೆಲ್ಲ ಸೇರಿಕೊಂಡ್ರು. ಫಸ್ಟು ಮಂತ್ರಿಮಂಡಲ ಅವರ ಕ್ಯಾಬಿನೆಟ್ ಅದಾಗಲೇ ಜನ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ತುಂಬ ಎಕ್ಸ್ಪೆಕ್ಟೇಷನ್. ಹೇಗಿರುತ್ತಿದ್ದು ಸರ್ಕಾರ, ಕಾಂಗ್ರೆಸ್ಗಿಂತ ಎಷ್ಟು ಭಿನ್ನವಾಗಿರ್ಲಿಕ್ಕೆ ಸಾಧ್ಯ, ಏನು ಮಾಡ್ತಾರೆ ಏನು, ಮತ್ತು ಇವರ ಒಂದು ಚಿಂತನೆಯೇ ಬೇರೆ ಇತ್ತು. ಅಲ್ಲ, ಮತ್ತು ಇವರು ಎಷ್ಟು ದಿನ ಮಹಾ ಇರ್ತಾರೆ? ಯಾಕೆಂದರೆ ಕೇಂದ್ರದಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರನ ಅಷ್ಟೊತ್ತಿಗೆ ನೋಡಿದ್ರು ಅಲ್ವಾ? ಅಥವಾ ಇತ್ತು ಮೊರಾರ್ಜಿ ದೇಸಾಯಿ ಸರ್ಕಾರ ಅವಾಗ? ಇಲ್ಲ, ಇರಲಿಲ್ಲ, ಇಂದಿರಾ ಗಾಂಧಿ ಬಂದ್ಬಿಟ್ಟಿದ್ರು. ಹೌದು ಹೌದು ಹೌದು. ಸೊ ಅದು ಬಿದ್ದೋಗಿತ್ತು. ಹಾಗಾಗಿ ಇವ್ರ ಮೇಲೂ ಅಂತ ನಿರೀಕ್ಷೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ನಿರೀಕ್ಷೆ ಇತ್ತು, ಯಾಕಂದರೆ ಕರ್ನಾಟಕದಲ್ಲಿ ಹೊಸದು, ನೋಡೋಣ ಏನಾಗುತ್ತೆ. ಮತ್ತು ಇವರೆಲ್ಲ ಸ್ವಲ್ಪ ನೋನ್ ಲೀಡರ್ಸ್, ಇವ್ರಿಗೆಲ್ಲ ಒಂದು ಸ್ಟೇಚರ್ ಇತ್ತು. ಸೊ ಹೇಗೆ ಮಾಡ್ತಾರೆ ಏನು ಅಂಥೇಳಿ. ಸೊ ಹೆಗ್ಡೆ ಆಲ್ಸೋ ವಾಂಟೆಡ್ ಟು ಶೋ ವಿ ಆರ್ ಟೋಟ್ಲಿ ಡಿಫ್ರೆಂಟ್, ನಮ್ಮದೊಂದು ಬೇರೆ ಥರದ ಸರ್ಕಾರ ಅನ್ನೋದನ್ನು ತೋರಿಸ್ಬೇಕಾಯ್ತು ಅವ್ರ ಜನಗಳಿಗೆ. ಅವ್ರ ಫಸ್ಟ್ ಕ್ಯಾಬಿನೆಟ್ನಲ್ಲಿ ತೊಗೊಂಡ ಡಿಸಿಷನ್ಸ್ ಏನು ಗೊತ್ತಾ? ಒಂದು, ಗುಂಡೂರಾವ್ಗೆ ತುಂಬ ಕೆಟ್ಟ ಹೆಸರು ಬರೋದಕ್ಕೆ ಕಾರಣ ಒನ್ ಆಫ್ ದಿ ರೀಸನ್ಸ್ ವಾಸ್ ಅವರು ಹೆಲಿಕಾಪ್ಟ್ರಲ್ಲಿ ಓಡಾಡ್ತಾಯಿದ್ರು ಅಂಥೇಳಿ. ಅವರು ಮುಖ್ಯಮಂತ್ರಿ ಆದಮೇಲೆ ಹೆಲಿಕಾಪ್ಟರ್ ತೊಗೊಂಡು ಎಲ್ಲ ಕಡೆ ಓಡಾಡ್ತಾಯಿದ್ರು. ಇವರು ಹೆಲಿಕಾಪ್ಟ್ರಲ್ಲೇ ಓಡಾಡೋ ಮುಖ್ಯಮಂತ್ರಿ ಅಂತ ಅವ್ರ ಮೇಲೆ ಅಪಾದನೆ ಇತ್ತು. ಸೊ ಒನ್ ಆಫ್ ದಿ ಡಿಸಿಷನ್ಸ್ ಟೇಕರ್ಸ್, ನಾವು ಯಾರೂ ಹೆಲಿಕಾಪ್ಟರ್ ಯೂಸ್ ಮಾಡೋದಿಲ್ಲ, ಮುಖ್ಯಮಂತ್ರಿ ಯೂಸ್ ಮಾಡಲ್ಲ, ಮಂತ್ರಿಗಳು ಯೂಸ್ ಮಾಡಲ್ಲ ಅಂಥೇಳಿ ನಿರ್ಧಾರ ತಗೊಂಡ್ರು. ಎರಡನೇದಾಗಿ, ಗುಂಡೂರಾವ್ ಅವರು ಮಂತ್ರಿಗಳಿಗೆ ಐಷಾರಾಮಿ ಕಾರುಗಳನ್ನು ಕೊಂಡ್ಕೊಂಡಿದ್ರು. ಸೊ ಇವರು ಕ್ಯಾಬಿನೆಟ್ನಲ್ಲಿ ಅದನ್ನೆಲ್ಲ ವಾಪಸ್ ಕಳಿಸ್ಕೊಡ್ತೀವಿ, ನಾವು ಆ ಕಾರುಗಳನ್ನ ಕಳಿಸಿ ಅಂಬಾಸಿಡರ್ ತರ್ತೀವಿ ತಿರ್ಗ, ಜನಗಳಿಗೆ ತೋರಿಸ್ಬೇಕು ನಾವು ಜನಸಾಮಾನ್ಯರಿಗೆ ಹತ್ತಿರವಾಗಿದ್ದೀವಿ ಅಂತ ಅನ್ನೋ ಇದು. ಮೂರನೇದಾಗಿ, ಗುಂಡೂರಾವ್ ಅವರ ಸರ್ಕಾರ ಬಂದಾಗ ಅವರು 2-3 ತಿಂಗಳು ಬರೀ ವಿಜೃಂಭಣೆಯಲ್ಲೇ ಕರೆದ್ರು, ಎಲ್ಲ ಹಾರ ತುರಾಯಿ ಹಾಕ್ಸ್ಕೊಳ್ಳೋದ್ರಲ್ಲಿ ಎಲ್ಲ. ನಮ್ಮಲ್ಲಿ ಯಾರೂ ಸನ್ಮಾನ ಇದೆಲ್ಲ ಮಾಡಿಸ್ಕೊಳ್ಳೋದಿಲ್ಲ, ಮಂತ್ರಿಗಳಿಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ನೋ ಫೆಲಿಸಿಟೇಷನ್ ಫಂಕ್ಷನ್ಸ್. ಸೊ ಈ ಥರ ಕೆಲವು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಂಡ್ರು. ಅಂದರೆ ಜನಸಾಮಾನ್ಯರಿಗೆ ಬೇಗ ಹತ್ತಿರವಾಗುವಂಥ ಕೆಲವು ನಿರ್ಧಾರ ತಗೊಂಡ್ರು. ಆಮೇಲೆ ಮಂತ್ರಿಗಳಿಗೆ ಖಡಾಖಂಡಿತವಾಗಿ ಹೇಳಿದ್ರು, ನೀವು ವಿಧಾನಸೌಧದಲ್ಲಿ ಮಧ್ಯಾಹ್ನ 3:30 5:00ವರೆಗೆ ಜನರಿಗೆ ಭೇಟಿ ಮಾಡಬೇಕು. ವಿಧಾನಸೌಧವನ್ನು ಮುಕ್ತ ಮಾಡಿದ್ರು. ಅದಕ್ಕೆ ಮೊದಲು ಗುಂಡೂರಾವ್ ಕಾಲದಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಕೂಡ ಭಾಳ ಕಷ್ಟ ಇತ್ತು ಜನಸಾಮಾನ್ಯರಿಗೆ. ಇಲ್ಲಿ ಬಂದು ಎಲ್ಲ ಗಲಾಟೆ ಮಾಡ್ತಾರೆ ಜನಗಳು. ಗುಂಡೂರಾವ್ ಡಿಸಿಪ್ಲಿನ್ ಇಲ್ಲ, ಸೊ ರೆಸ್ಟ್ರಿಕ್ಷನ್ಸ್ ಹಾಕಿದ್ರು ಜನ ಬರೋದಕ್ಕೆ. ಇವರು ಅದು ಬಾಗಿಲುಗಳನ್ನು ತೆಗೆದ್ರು, ದೊಡ್ಡದಾಗಿ ಬನ್ನಿ, ನಿಮ್ಮದು ಏನು ಸಮಸ್ಯೆಗಳಿದೆ ಬಂದು ಹೇಳ್ಕೊಳ್ಳಿ. ಮಂತ್ರಿಗಳಿಗೆಲ್ಲ ಹೇಳಿದ್ರು, ನೀವೆಲ್ಲ ಮಂತ್ರಿ ಜನಗಳನ್ನ ಭೇಟಿ ಮಾಡಬೇಕು, ಅವ್ರ ಸಮಸ್ಯೆ ಏನಿದೆ ಕೇಳಬೇಕು, ಅದಕ್ಕೆ ಪರಿಹಾರ ಕಂಡುಹಿಡಿಯಬೇಕು ಅಲ್ಲಿ. ಸೊ ಈ ಥರ ಒಂದು ಓಪನ್ ಸರ್ಕಾರವನ್ನು ಮಾಡಲಿಕ್ಕೆ ಅವರು ನಿರ್ಧಾರ ತಗೊಂಡ್ರು. ಆಮೇಲೆ ಫಸ್ಟು ಸೆಷನ್ ಆಗುತ್ತಲ್ಲ, ಸೊ ಒಂದು ಸರ್ಕಾರ ಮಾಡಿದ ಮೊದಲ ಸೆಷನ್ನು, ಮೊದಲ ಕಾಂಗ್ರೆಸ್ಸೇತರ ಸರ್ಕಾರದ ಮೊದಲ ಅಧಿವೇಶನ, ಮೊದಲ ಜಾಯಿಂಟ್ ಸೆಷನ್ ಅಡ್ರೆಸ್ಡ್ ಬೈ ದಿ ಗವರ್ನರ್. ಯೂಶಲಿ ಏನಾಗುತ್ತೆ, ಒಂದು ಸರ್ಕಾರ ಬಂದ ಮೇಲೆ, ಹೊಸ ಸರ್ಕಾರ ಬಂದ ಮೇಲೆ ಒಂದು ಜಾಯಿಂಟ್ ಸೆಷನ್ ಮಾಡಿ ಅದಕ್ಕೆ ಗವರ್ನರ್ ಅಡ್ರೆಸ್ ಮಾಡ್ತಾರೆ. ಅಫ್ಕೋರ್ಸ್ ಗವರ್ನರ್ ಅಡ್ರೆಸ್ ಕೂಡ ಅದನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು ಸರ್ಕಾರ. ಅವರ ಕ್ಯಾಬಿನೆಟ್ಟು ಎಲ್ಲ ತಯಾರು ಮಾಡಿರುತ್ತೆ, ಅದನ್ನು ಗವರ್ನರ್ ಆಫೀಸಿಗೆ ಕಳಿಸ್ತಾರೆ, ಗವರ್ನರ್ ಓದಬೇಕಷ್ಟೆ. ಸೊ ನಮ್ಮ ಸಿಸ್ಟಮ್ನಲ್ಲಿ ಗವರ್ನರ್ಗೆ ಸಪ್ರೇಟ್ ಪವರ್ಸ್ ಇಲ್ಲ, ಅವರೇನಿದ್ರು ರೆಪ್ರೆಸೆಂಟೇಟಿವ್ ಆಫ್ ದಿ ಸೆಟಲ್ ಗವರ್ಮೆಂಟ್ ಇಲ್ಲಿ ಅಷ್ಟೇ. ಅವರ ಮೌಲ್ಯಾಧಾರಿತ ರಾಜಕಾರಣವನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ರು ಅವರು. ಅಫ್ಕೋರ್ಸ್ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತಾಡಬೇಕು, ಯಾಕಂದರೆ ಅವರು 2 ಸರ್ತಿ ರಾಜೀನಾಮೆ ಕೊಟ್ಟು, ಅವ್ರು ಯಾರೂ ಕೇಳಿದೆ ಅವರಾಗಿ ರಾಜೀನಾಮೆ ಕೊಟ್ಟು, ತಿರ್ಗಾ ಪಕ್ಷದವರೇ ಅವರನ್ನು ಒತ್ತಾಯ ಮಾಡಿ ತಿರ್ಗಾ ಹಿಂದೆ ಬಂದಂಥವ್ರು. ಆಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಅವರ ಮಗನ ವಿರುದ್ಧ ಮಾಡಿದ್ರು. ಸೊ ಇದೆಲ್ಲ ಡಿಫ್ರೆಂಟಾಗಿ ಮಾಡೋದು. ಅಫ್ಕೋರ್ಸ್ ಅದಕ್ಕೆ ಮೊದಲು ಅವರು ಫಸ್ಟು ಅಧಿವೇಶನ ಮಾಡಿದಾಗ, ಐ ಥಿಂಕ್ ಜನವರಿ 15, 1983 ಮೊದಲನೆಯ ಜಾಯಿಂಟ್ ಸೆಷನ್ ಆಫ್ ದಿ ಲೆಜಿಸ್ಲೇಚರ್. ಯಾವಾಗಲೂ ಏನಾಗುತ್ತೆ, ಒಂದು ಸರ್ಕಾರ ಬಂದ ಮೇಲೆ ಮೊದಲನೇ ಒಂದು ಜಂಟಿ ಅಧಿವೇಶನ ಅಂತ ನಡೆಯುತ್ತೆ. 2 ಸಭೆಗಳು, ಅಸೆಂಬ್ಲಿ ಮತ್ತು ಕೌನ್ಸಿಲ್ 2 ಸೇರಿ, ಅದನ್ನು ಉದ್ದೇಶಿಸಿ ಗವರ್ನರ್ ಮಾತಾಡ್ತಾರೆ. ಸೊ ಆವಾಗಿನ ಗವರ್ನರು ಗೋವಿಂದ ನಾರಾಯಣ್ ಅವರು, ಅವರ ಭಾಷಣದಲ್ಲಿ, ಅಫ್ಕೋರ್ಸ್ ಆ ಭಾಷಣವನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು ಸರ್ಕಾರ. ಸೊ ಅದನ್ನು ಕ್ಯಾಬಿನೆಟ್ಟಲ್ಲಿಟ್ಟು ಅಪ್ರೂವ್ ಕೊಟ್ಟು ಮಾಡಿರ್ತಾರೆ, ಅದನ್ನು ಗವರ್ನರ್ ಮೂಲಕ ಓದಿಸಲಾಗುತ್ತೆ. ಸೊ ಇದರಲ್ಲಿ ಕೂಡ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ಸೇರಿಸಿದರು ಆ ಸ್ಪೀಚಲ್ಲಿ. ಏನು,
ಅಲ್ಲಿವರೆಗೂ ಕರ್ನಾಟಕದಲ್ಲಿ ಲೋಕಾಯುಕ್ತ ಅನ್ನೋದಿರಲಿಲ್ಲ, ಯಾವುದೋ ಒಂದೆರಡು ಸ್ಟೇಟ್ಗಳಲ್ಲಿ ಇತ್ತು ಹೊರತು ಇಲ್ಲ. ಸೊ ಇವರು ನಾವು ಲೋಕಾಯುಕ್ತವನ್ನು ಕರ್ನಾಟಕದಲ್ಲಿ ತರ್ತೀವಿ, ಆ್ಯಂಟಿ ಕರಪ್ಷನ್ ಬಾಡಿ ಇದುವರೆಗೆ ಇಲ್ಲ, ಅದನ್ನು ತರ್ತೀವಿ ಅನ್ನೋ ಒಂದು ನಿರ್ಧಾರವನ್ನು ಪ್ರಕಟಿಸಿದ್ರು. ಅಂದರೆ ಈಗೇನು ಲೋಕಾಯುಕ್ತ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ಈ ಲೋಕಾಯುಕ್ತವನ್ನು ಮೊದಲು ಆರಂಭ ಮಾಡಿದ್ದು ಹೆಗಡೆ ಅವರು. ಓಕೆ. ಆಮೇಲೆ ಚುನಾವಣೆಗಳಲ್ಲಿ ಭಾಳಷ್ಟು ಅನ್ಯಾಯಗಳಾಗ್ತಾ ಇದೆ, ಇದೆಲ್ಲ ಆಗ್ತಾಯಿದೆ ಅನ್ನೋದಕ್ಕೆ ಚುನಾವಣೆ ಮತ್ತು ನಾವು ಯಾವ ರೀತಿ ಅದನ್ನು ಬದಲಾವಣೆಗಳು ಮಾಡಬೇಕು ಅನ್ನೋದಕ್ಕೆ ಒಂದು ಕಮಿಷನ್ ಮಾಡ್ತೀವಿ ಅನ್ನುವ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಸೊ ಹೀಗೆ ಆಮೇಲೆ ಮತ್ತೆ ಪಂಚಾಯತ್ ರಾಜ್. ಹೆಗಡೆ ಅವರಿಗೆ ಮೊದಲಿಂದ ಒಂದು ಕನಸು ಏನಿತ್ತು ಅಂದರೆ ನಾವು ಡಿಸೆಂಟ್ರಲೈಸೇಷನ್ ಮಾಡಬೇಕು, ಪವರ್ ಎಲ್ಲ ಈಗ ಎಲ್ಲ ಸೆಂಟ್ರಲೈಸ್ ಆಗಿಬಿಟ್ಟಿದೆ, ಎಲ್ಲ ವಿಧಾನಸೌಧದಲ್ಲಿದೆ, ವಿಧಾನಸೌಧದಿಂದ ಕೆಳಗೆ ಹೋಗಬೇಕು, ಹಳ್ಳಿವರೆಗೆ ಹೋಗಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡಿದ್ರು ಅವರು. ಸೊ ಆವಾಗಲೇ ಡಿಸೆಂಟ್ರಲೈಸೇಷನ್ ಬಗ್ಗೆ ಒತ್ತು ಕೊಟ್ಟು ಅವರು ಮೊದಲನೆಯ ಭಾಷಣದಲ್ಲೇ ಹೇಳಿಸಿದರು, ನಾವು ಇದನ್ನು ಕೂಡ ಮಾಡ್ತೀವಿ ಅಂತೇಳಿ. ಈ ರೀತಿ ಒಂದು ಹೊಸ ಚಿಂತನೆಗಳನ್ನು ಅವರು ಸರ್ಕಾರದಲ್ಲಿ ತಗೊಂಡು ಬಂದರು.